ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಇವತ್ತು ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಹೇಳಬೇಕಂದ್ರೆ ನೋಡಿ, ಇನ್ನೂ ಬೇಸಿಗೆನೇ ಇದೆ, ಮಳೆಗಾಲನೂ ಸ್ಟಾರ್ಟ್ ಆದಂಗೆ ಆಗ್ಬಿಟ್ಟಿದೆ. ದಿನ ಮಧ್ಯಾಹ್ನ ಮೇಲೆ ಗುಡುಗು ಸಿಡಿಲು ಮತ್ತು ಮಳೆ ಸ್ಟಾರ್ಟ್ ಆಗಿ ಬಿಡ್ತಾ ಇದೆ. ಇದು ಅಡ್ಡ ಮಳೆ ಅಂತಾರೆ. ಅವು ಹಿಂದೆ ಆಗಲಿದ್ದಂಥ ಮಳೆ ಆಗ್ತಿದ್ದಾವೆ ಅಂತ ಹೇಳ್ತಾರೆ ಹಿರಿಯರು, ಮೋಸ್ಟ್ಲಿ ಇರ್ಬೋದು. ನೋಡಿ ಮಳೆ ಬರ್ತಾ ಇದೆ ಫ್ರೆಂಡ್ಸ್. ಎಲ್ಲ ಏನಿದ್ರು ಮತ್ತೆ ಮನೆ ಮೇಲೆ ಏನಿರೋದು ಎಲ್ಲ ಹಾಕ್ಕೋಬೇಕು. ಟಾರ್ಪಲ್ ಗಿರ್ಪಲ್ ಎಲ್ಲಿ ಸೋರುತ್ತೆ ಅಂತ ಎಲ್ಲ ನೋಡಿ, ಎಲ್ಲ ಕ್ಲೀನ್ ಹಂಚಿ ಎಲ್ಲ ಸೋರುತ್ತೆ, ಎಲ್ಲ ಕ್ಲೀನಾಗಿ ಕರೆಕ್ಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಯಾವಾಗ ಮಳೆ ಬರುತ್ತೆ ಅಂತ ಹೇಳೋಕ್ಕಾಗ್ತಾ ಇಲ್ಲ, ಆ ಥರ ಬರ್ತಾ ಇದೆ. ನಮ್ಮ ಮನೆ ಮೇಲಂತೂ ಮೊನ್ನೆ ಟಾರ್ಪಲ್ ಇದ್ದಿದ್ದು ತೆಗ್ದಿದ್ವಿ ನಾವು, ಹಂಚೆಲ್ಲ ಸೋರ್ತಿದ್ದಾವೆ ಅಂತ. ಈಗ ತೆಗೆದು ಆವಾಗಲೇ 15 ದಿನ ಆಗಿಲ್ಲ, ಮತ್ತೆ ಶುರು ಆಗಿದೆ. ಮತ್ತೆ ನೋಡಿ, ನಾಳೆ ನಾಡಿದ್ದು ಟಾರ್ಪಲ್ ಬೇಗ ಹಾಕಿ ಎಲ್ಲ ಬಿಗಿ ಬಂದೋಬಸ್ತ್ ಮಾಡಬೇಕು ಫ್ರೆಂಡ್ಸ್. ಇಲ್ಲ ಅಂದರೆ ಮುಗೀತು ನೋಡಿರಿ. ನಮ್ಮ ಮನೆ ಒಳಗಡೆ ಸೋರೋ ಹೊಡೆತಕ್ಕೆ ನಮಗಂತೂ ನಿಲ್ಲಕ್ಕಾಗಲ್ಲ. ನನಗಂತೂ ಒರೆಸಿ ಸಾಕಾಗ್ಬಿಡುತ್ತೆ. ಅಡುಗೆ ಮಾಡೋದ್ರಲ್ಲೆಲ್ಲ ಸೋರುತ್ತೆ ಫ್ರೆಂಡ್ಸ್. ಇದು ಸ್ವಲ್ಪ ಕೆಳಗಡೆ ಮನೆ ಇರೋದ್ರಿಂದ ನಮಗೂ ಸೋರಾಕ್ ಕುಂತುಬಿಡುತ್ತೆ ನೋಡಿರಿ ಫ್ರೆಂಡ್ಸ್. ಮಧ್ಯಾಹ್ನ 3 ಗಂಟೆಗೆ ಮಳೆ ಹಿಡಿದಿದೆ ನೋಡಿ, ಯಾವ ಥರ ಬರ್ತಾ ಇದೆ ಅಂತ ಮಳೆ. ಗುಡುಗು ಕೂಡ ನೋಡಿ 3 ಗಂಟೆಗೆ ಮಳೆ. ನೋಡಿ ಸಮೀರ 3 ಗಂಟೆಗೆ ಪಾಪ ಕುರಿಗಳನ್ನೆಲ್ಲ ಒಳಗೆ ಕಟ್ಟಿದ್ದಾನೆ. ಪಾಪ ಇನ್ನೂ ಸತ್ತಿಂತ ಇದ್ವು, ಅವಾಗಲೇ ತಗೊಂಡೋಗಿ ಕೊಟ್ಟಿದ್ದಾನೆ. ನೋಡಿ ಈ ಥರ ಮಳೆ ಶುರು ಆಗಿದೆ ನಮ್ಮೂರಲ್ಲಿ 8 ದಿನದಿಂದನೇ. ಒಂದಿನ ಬಿಟ್ಟು ಬರ್ತಾ ಇದೆ. ದಿನ ಸಂಜೆ ಹುಡುಕ್ತಾ ಇದೆ. ಮಳೆ ಅಂತೂ ಸ್ಟಾರ್ಟ್ ಆದಂಗೆ ಆಗಿದೆ ಅರ್ಧ. ಈ ವರ್ಷ ಬೇಗನೆ ಮಳೆ ಬರುತ್ತೆ ಅಂತ ಹೇಳಿದ್ದಿದೆ ಫ್ರೆಂಡ್ಸ್, ಹಿರಿಯರು ಕೂಡ. ಎಲ್ಲ ಇಪ್ಪಟ್ಟೆಲ್ಲ ಹೊರಗಡೆ ಬರೋಕ್ಕಾಗಲ್ಲ ನೋಡಿ ಫ್ರೆಂಡ್ಸ್, ಆ ಥರ ಆಗುತ್ತೆ. ಅರ್ಲ ಆಗ್ಬಿಡುತ್ತೆ ಎಲ್ಲ. ನಮಗಂತೂ ಇಲ್ಲಿ ನೋಡಿ ಈ ಥರ ಇದೆ. ಪನಾಲ ಅಂತೇವಲ್ಲ, ಅದನ್ನ ಹಾಕ್ಕೊಂಡಿದ್ದೀವಿ ಫ್ರೆಂಡ್ ನಾವು ಕೂಡ. ನಮ್ಮದು ಕೆಳಗಾಗುತ್ತೆ ಮನೆ, ಅದಕ್ಕಾಗಿ ತೋರೋದಕ್ಕೆ ಪನಾಲ ಹಾಕಿದ್ದೀವಿ. ನೋಡಿ ಈ ಥರ ನೀರು ಬೀಳುತ್ತೆ ನೋಡಿ. ನಮ್ಮ ಅಂಗಳ ಎಲ್ಲ ಹಸಿಯಾಗಿದೆ. ಆವಾಗಲೇ ತುಂಬ ಸೆಕೆ ಇತ್ತು ಫ್ರೆಂಡ್ಸ್. ಈ ಮಳೆ ಬಂದ್ಮೇಲೆ ಸ್ವಲ್ಪ ತಣ್ಣಗಾಗಿದೆ. ಒಂದಿನ ಬಂದು ಹೋದ್ರೆ ಏನು ಅನ್ಸಲ್ಲ, ಹೀಗೆ ಹತ್ಕೊಬಿಟ್ರೆ ಬೇಸಿಗೆಗೂ ಒಂಥರ ಬೇಜಾರಾಗ್ಬಿಡುತ್ತೆ ದಿನ. ಮತ್ತು ಮಳೆಗಾಲ ಅಂತೂ ನೋಡಿ ಸುಮಾರು ದಿನ ಆಗಿಬಿಡುತ್ತೆ. ಬೇಸಿಗೆ ಬಂದು 1-2-3 ತಿಂಗಳು ಆಗಿಲ್ಲ, ಆವಾಗಲೇ ಮಳೆಗಾಲ ಸ್ಟಾರ್ಟ್ ಆಯ್ತು. ಮತ್ತೆ ಜಾಸ್ತಿ ಮಳೆಗಾಲನೇ ಕುಂತುಬಿಟ್ಟಿದೆ ಫ್ರೆಂಡ್ಸ್. ಇವಾಗಂತೂ ಚಳಿಗಾಲನೇ ಜಾಸ್ತಿ ನೋಡಿಲ್ಲ ನಾವು ಈ ವರ್ಷ. ಈಗ ನೋಡಿ ಬೇಸಿಗೆನೂ ಅರ್ಧ ಬರ್ಧ ನೋಡಿದ್ವಿ, ಮತ್ತೆ ಮಳೆ ಸ್ಟಾರ್ಟ್ ಆಗೋ ಹಾಗಿದೆ. ಈ ಥರ ಇದೆ. ಸಮೀರ ನೋಡ್ರಿ ಟಾರ್ಪಲ್ ಕಟ್ಟಿಬಿಟ್ಟಿದ್ದಾನೆ, ಒಳಗೆ ಸಿಡಿದು ಮಳೆ ಬರುತ್ತೆ ಅಂತ. ಅವೆಲ್ಲ ಐಡಿಯಾ ಚೆನ್ನಾಗಿ ಮಾಡ್ತಾನೆ ರೀ ಅವನು. ಮನೆಯಾಗಿದ್ದರೆ ಎಲ್ಲರೂ ಹೋದರೆ ಸೋರಾಕ್ ಕುಂತ್ಬಿಟ್ರೆ ಮನೆಯಾಗ ನನಗೆ ಅದೇ ಹೆದರಿಕೆ ಆಗೋದು ನೋಡ್ರಿ. ಮನೆಯಲ್ಲಿದ್ರಂತೂ ಎಲ್ಲ ಬಿಗಿ ಬಂದೋಬಸ್ತ್ ಮಾಡಿಬಿಡ್ತಾನೆ. ನಮ್ಮ ಮನೆಯವರು ಕೂಡ ಕೆಲಸಕ್ಕೆ ಹೋಗ್ಬಿಡ್ತಾರೆ. ಮತ್ತು ಇವನು ಎಲ್ಲಾದರೂ ಹೋಗ್ಬಿಟ್ರೆ ನನಗೆ ಮಳೆ ಬಂದರೆ ಮನೇಲಿ ಭಾಳ ಹಿಂಸೆ ಕುಂತ್ಬಿಡುತ್ತೆ, ಎಲ್ಲ ಸೋರಾಕ್ ಕುಂತ್ಬಿಡುತ್ತಲ್ಲ ಫ್ರೆಂಡ್ಸ್. ಅದಕ್ಕೆ ಟಾರ್ಪಲ್ ಹಾಕ್ತೇನೆ ಅಂತ ಹೇಳ್ತಿದ್ದಾನೆ. ಅವ್ರ ಅಪ್ಪಾಜಿಗೆ ಹೇಳ್ತಾ ಇದ್ದ ಟಾರ್ಪಲ್ ತರ್ರಿ ಅಂತ. ನೋಡಿ ಇಲ್ಲಂತೂ ಕರೆಂಟ್ ಹೋಗಿ ಕತ್ಲ ಆಗ್ಬಿಟ್ಟಿದೆ ನೋಡ್ರಿ ಫ್ರೆಂಡ್ಸ್. ಎಷ್ಟು ಗಾಳಿ ಬಿಟ್ಟಿದೆ ಅಂತ ನಮ್ಮೂರಲ್ಲಿ. ತುಂಬಾ ಅಂದರೆ ತುಂಬ ಗಾಳಿ ಬಿಟ್ಟಿದೆ. ಯಾವ ಥರ ಗಾಳಿ ಬಿಟ್ಕೊಂಡೈತಂತ ನೋಡ್ರಿ. ಮೋಡ ಹೆಂಗಾಗಿತ್ತು ನಮ್ಮೂರಾಗ. ಗಿಡ ಮರ ಹಾಗೆ ಅಗ್ಲಾಡಕ್ಕೆ ಕುಂತ್ಬಿಟ್ಟ ನೋಡ್ರಿ. ಸಮೀರ್ ಒಂದು ಪಾರಿವಾಳ ಇದು ಇಟ್ಬಿಟ್ಟಾನೆ ಫ್ರೆಂಡ್ಸ್ ಇಲ್ಲಿ. ಪಾಪ ನನಗೆ ಅದರದ್ದೇ ಒಂದು ಚಿಂತೆ ನೋಡ್ರಿ. ಈ ಥರ ಮುಚ್ಚಾನೆ ಅಂದ್ರೆ ಭಾಳ ಗಾಳಿ ಬಿಟ್ಟೈತ್ರಿ ಫ್ರೆಂಡ್ಸ್. ಇದು ಇದ್ಲಾಗ ನಮ್ಮ ಮರ ಇರೋದಕ್ಕೆ ನೋಡ್ರಿ ಗಾಳಿ ಎಂತ ಬೆಳಗ್ಗೆ ಅಂದಮೂಟ ಸುಮ್ಮನೆ ಎಲ್ಲ ಗಿಡದಾಗಿನೂ ಎಲ್ಲ ಎಲ್ಲಿ ಬಿದ್ದಿರ್ತಾವೆ ನೋಡ್ರಿ ಫ್ರೆಂಡ್ಸ್. ಈಗ ಕಸ ಹೊಡೆದು ಮತ್ತೆ ಸಾಕಾಗ್ಬಿಟ್ಟತ್ ನೋಡ್ರಿ ಕಸ ಹೊಡೆಸ್ಲಿಗೆ ನಮಗೆ. कांगा मिन्नू बारे में 12 छुट्टे कांदक छपे हाकिदे ನೋಡ್ರಿ ಫ್ರೆಂಡ್. ಎಷ್ಟು ಕಪ್ಪು ಥರ ಆಗೈತಿ ಗಾಳಿ ನೋಡ್ರಿ ಫ್ರೆಂಡ್ಸ್. ನಮ್ಮೂರಲ್ಲಿ
ಸಮೀರ ಪಾರಿವಾಳಕ್ಕೆ ಏನೋ ರಿಪೇರಿ ಮಾಡಕ್ಕೆ ಹೊಂಟ. ಸಮೀರ್ ಬಿಗಿ ಬಂದೋಬಸ್ತಾಗಿ ಇಡು ಅದಕ್ಕೆ ನೋಡಿ, ಇಲ್ಲ ಅಂದ್ರೆ ಕಿತ್ಕೊಂಡು ಹೋಗತ್ತೆ ಅದ್ರ ಬಾಕ್ಸ್ ಪಾರಿವಾಳದ. ಪಾಪ ಅದೇನು ಮಾಡಬೇಕು, ಹೊರಗೈತಿ, ಜೋರು ಗಾಳಿ ಬಂದ್ರೆ ಏನು ಮಾಡ್ಬೇಕದು? ಹೆಂಗೆ ಮಾಡ್ತೀನಿ ನೋಡಿ, ಬಿಗಿತ್ನೇ ಕಟ್ಟದ್ನ. ಗಾಳಿ ಬಂದ್ರೂ ಹೋಗ್ಬಾರ್ದು ನೋಡು. ತುಂಬ ಗಾಳಿ ಆಯ್ತು ಸಮೀರ, ನೋಡಿಲ್ಲ. ಬಟ್ ಒಂದು 3-4 ದಿನ ನೀರು ಇದು ಮಳೆ ಬಂದ್ರೆ ಸಾಕು ನೋಡಿ ಸಮೀರ್. ಮತ್ತೆ ಕೇರಿ ಸ್ಟಾರ್ಟ್ ಆಗತ್ತೆ ನಮ್ಮ ತುಂಬಕ್ಕೆ. ನಮ್ಮ ಊರಾಗೆ ಮತ್ತೆ ಕೇರಿ ತುಂಬುವ ಪ್ರೋಗ್ರಾಮ್ ನಡೆಯುತ್ತೆ. ಭಾಳ ಗಡ ಬರೋದಪ್ಪ ಇಲ್ಲಿ ಮಳೆ. ಬೇಸಿಗೆ ಅನ್ನಂಗೆ ಕಾಣಕ್ಕೆ ಕುಂತಿಲ್ಲ ನೋಡಿ, ಎಷ್ಟು ಕತ್ಲಾಗಿರ್ತದೆ, ಕಪ್ಪ ಆಗ್ಬಿಟ್ಟದ ಒಂಥರ. ಫಸ್ಟು ಮನೆ ಮೇಲೆ ಟಾರ್ಪಲ್ ಹಾಕಿ ನಾಳೆ ಸಮೀರ मनी मेल फर्स्ट नाले टारपल मूज बा नको थंडा बारा घुसता समीर जल्दी मूज बारा छुट्या ಇವಂತೂ ಮರ ನಮ್ಮ ಮನೆ ಮೇಲೆ ಅದಾವೆ ಫ್ರೆಂಡ್ಸ್. ನಮಗಂತೂ ಎಲ್ಲಿ ಮನೆ ಮೇಲೆ ಬೀಳ್ತಾವ ಅನ್ನಂಗೆ ಆಗ್ತೈತ್ರಿ. ಅಪ್ಪ ಇದು ನಮ್ಮ ಚಿಕ್ಕಪ್ಪರದು. ಕಡೀರಿ ಅಂದ್ರೆ ಕಡಿತಾನೆ ಇಲ್ಲ ಅವ್ರ ಮರ. ಇವು ಏನ್ರಿಪ್ಪ ಸಮೀರ್, ಇವು ಮಾವಿನಕಾಯಿ ಉದುರ್ತಾವ ನೋಡಿ. ಗಾಳಿ 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 ಸೊಂಟರ ಗಾಳಿ. ಬಾ ಒಳಗೆ ಬಾ, ಮಳಿ ಜೋರು ಬಂತು. ಬಾ ಸಮೀರ ನೋಡಿಲ್ಲಿ ಎಲ್ಗೂ ಸಾಕು, ಒಂದೆರಡು ಉದುರ್ಸು. ಅಯ್ಯ ಮಳೆ ಬಂದು ಬಾರು ಒಳಗೆ ಬರ ಹುಡುಗ ಸಮೀರ ಬಾ, ಸಿಡ್ಲು ಬರ್ತೈತಿ ನೋಡ್ರಿ ಫ್ರೆಂಡ್. ಎಷ್ಟು ಕಪ್ಪು ಆಗೈತಿ, ಯಾವ ಥರ ಮಳೆ ಹುಡಿತೈತಿಪ್ಪ. ಸಮೀರ್ ನೋಡಲ್ಲಿ ಯಾವ ಥರ ಮಳೆ ಬರ್ತೈತಂತ. ಮಳೆಗೆಲ್ಲನೂ ಹಿಂಗಿರಲ್ಲ, ಎಂಥದ್ದು ಉಳಿದಲ್ಲ ಹೊರಗಡೆ ಬರಬ್ಬರಿ ಬೆಳಿತೈತಿ ಮಳೆ. ಕತ್ತೂರಿನಲ್ಲಿ ಮಳೆ ಕಿಂಗ್. ಅಯ್ಯೋ ಮಳೆ ನೋಡಿ ಎಷ್ಟು ಹೊಡಿತಾಯ್ತಂತ. ಮಳೆ ನೋಡ್ರಿ ಫ್ರೆಂಡ್, ಈ ಥರ ಮಳೆ ನೋಡ್ರಿ ನಮ್ಮೂರಲ್ಲಿ ತುಂಬ ಅಂದರೆ ತುಂಬಾನೇ ಮಳೆ ಆಗ್ತಾ ಇದೆ. ಗಾಳಿ ಸುಮಾರು ಗಾಳಿ ಇದೆ ನೋಡ್ರಿ ಫ್ರೆಂಡ್. ಏನು ಉಳಿತಾ ಇಲ್ಲ. ಟಾರ್ಪಲ್ ಎಲ್ಲ ಹರಿದು 12 ದಿನ ಆಗಿರೋ ನೋಡ್ರಿ. ನೋಡ್ರಿ ನಾನು ಮಳೆಗೆ ಸ್ವಲ್ಪ ಹೊರಗೆ ಹೋಗಿ ಸ್ವಲ್ಪ ಬಟ್ಟೆ ಆ ಕಡೆ ಇದ್ದು ತೆಗೆದು ಬರೋಷ್ಲಿಗೆ ನಾನು ನೆಂದ್ಬಿಟ್ಟೆ ಫ್ರೆಂಡ್. ನೋಡಿ ಎಷ್ಟೆಲ್ಲ ನೆಂದ್ಬಿಟ್ಟಿದ್ದೇನೆ ಅಂತ ನೋಡಿ. ಅಷ್ಟು ಜೋರು ಮಳೆ ನೋಡ್ರಿ ಫ್ರೆಂಡ್ಸ್ ನಮ್ಮೂರಾಗೆ. ಗಾಳಿ ಅಂದರೆ ನಾನು ಸ್ವಲ್ಪ ನೆಂದ್ಬಿಟ್ಟೆ ರೀಪ. ತುಂಬ ಮಳೆ ಆಗ್ತಿದೆ ಫ್ರೆಂಡ್ ನಮ್ಮೂರಲ್ಲಿ. ನಿಮ್ಮೂರಲ್ಲಿ ಕೂಡ ಹೇಗೆ ಆಗ್ತಾ ಇದೆಯಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಹೇಗಿದೆ ನಮ್ಮೂರಿನ ಮಳೆ ಅಂತ ಕೂಡ ತಿಳಿಸಿ ಫ್ರೆಂಡ್ಸ್. ಮೊದಲು ಎಲ್ಲ ಟುವಾಲ್ ಒರೆಸ್ಕೋಬೇಕು ನೋಡಿ ಫ್ರೆಂಡ್ಸ್. ನಮ್ಮೂರಲ್ಲಂತೂ ಮಳೆ ಅಂದರೆ ಮಳೆ. ಇವತ್ತು ಮಾತ್ರ ನಾವಂತೂ ನೆನೆಸ್ಕೊಬಿಟ್ವಿ. ಹೊರಗೆ ಎಲ್ಲ ಬಟ್ಟೆ ಗಿಟ್ಟೆ ಬಿಟ್ಟಿದ್ವಿ ಅಂತ ತಗೊಳಕ್ಕೆ ಹೋಗಿ ಇವತ್ತಂತೂ ಇಷ್ಟು ಮಳೆ ಆಯಿತು ನೋಡಿ ಫ್ರೆಂಡ್ಸ್. ನಿಮ್ಮೂರಲ್ಲಿ ಹೇಗಿದೆ ಮಳೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೂ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್. ನಾನಂತೂ ಬಟ್ಟೆ ನೆನೆಸ್ಕೊಬಿಟ್ಟಿದ್ದೆ.